ಒಂಥರ ಸ್ಟೋರಿಗಳು ಗ್ಲೋಬಲೈಸ್ ಆಗ್ತಿಲ್ವಾ? ಖಂಡಿತವಾಗ್ಲು ಅದು ಗಡಿನೇ ಇಲ್ಲ ಈಗ, ಇದು ಅಲ್ಲಿದು ಅದು ಇಲ್ಲಿದು ಅಂತ. ಬಿಕಾಸ್ ನಿಮಗೆ ಜನರಿಗೆ ಅದು ಬೇಕಾಗಿದೆ ಅಂತ ಅನ್ಸುತ್ತೆ. ಜನ ಆ ಥರದ್ದು ಇಷ್ಟಪಡ್ತಿದ್ದಾರೆ. ಜನರು ಮೊದಲು ಅದನ್ನ ಇಷ್ಟಪಡ್ತಿದ್ರು. ಸೊ ಅದನ್ನು ನಿಮಗೆ ಈ ಥರದ ಕಥೆಗಳು ನೀವು ಎಷ್ಟೊಂದು ವರ್ಡ್ ಸಿನಿಮಾಗಳಲ್ಲಿ ನೋಡಿಲ್ವಾ? ಒಂದು ಯಾವುದೋ ಒಂದು ಊರಿನ ಕಥೆಗಳು, ಹಳ್ಳಿ ಕಥೆಗಳು, ಯಾರೋ ಒಬ್ಬ ವ್ಯಕ್ತಿಯ ಕಥೆಯನ್ನ. ಸೊ ಎಷ್ಟೊಂದ್ರಲ್ಲಿ ನೋಡಿರ್ತೀವಿ ನಾವು. ನಮ್ಮಲ್ಲಿ ಇದ್ದಿದ್ದು ನಾವು ರಿಯಲೈಸ್ ಮಾಡಿರಲ್ಲ ಅಷ್ಟೇ. ಸೊ ನಮ್ಮಲ್ಲಿ ಬಂದಾಗ ಅವ್ರಿಗೆ ಅದು ಇನ್ನೂ ಹತ್ರ ಆಗ್ಬಿಡುತ್ತೆ. ನಾವು ಹಾಲಿವುಡಲ್ಲಿ ಬಂದಾಗ ಬಾಯಿ ತಕೊಂಡು ನೋಡಿರ್ತೀವಿ. ಒಂದು ವಿಚಾರಗಳು ಹೊರಹೊಮ್ತಾ ಇದೆ, ಸ್ಪಿರಿಚುವಲಿ ಆಗ್ಬೋದು ಅಥವಾ ನಿಮಗೆ ನಮ್ಮ ತನಗಳು ಅನ್ನೋದಾಗ್ಬೋದು, ನಮ್ಮ ದೇಶ ಭಾಷೆ. ಜನರಿಗೆ ಇನ್ನೂ ಜಾಸ್ತಿ ಕನ್ಸರ್ನ್, ಮತ್ತು ನಮ್ಮ ಆಚಾರ ವಿಚಾರಗಳ ಬಗ್ಗೆ ತುಂಬ ಕನ್ಸರ್ನ್. ಆಮೇಲೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಹೋಗಬೇಕು. ನಾವೆಲ್ಲರೂ ಕೂಡ ನಮ್ಮ ಫೀಲ್ಡಲ್ಲಿ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಅಂತ ಅದ್ರ ಮೇಲೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮೋಸ್ಟ್ಲಿ ಅದು ಒಂದು ಸಣ್ಣ ಮಟ್ಟಿಗೆ ಏನೋ ಒಂದು ಡಾಕ್ಯುಮೆಂಟೇಷನ್ ಆಗ್ಬೋದು. ಸೊ ಅದನ್ನು ಹೊರಗಡೆ ಪ್ರಪಂಚಕ್ಕೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳೋದಂದ್ರೆ, ನಮ್ದು ನೀವು ನಿಮ್ಮ ಮನೇಲಿ ಎಷ್ಟು ಬೇಕಾದ್ರೂ ಇರಲಿ ಪ್ರಾಬ್ಲಮ್ಸ್, ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ, ನಿಮ್ಮ ಮನೆಗೆ ಸಂಬಂಧಿಗಳು ಬಂದಾಗ ನೀವು ಅದೆಲ್ಲವನ್ನ ಹೊರಗಾಕೊಂಡು ಕುತ್ಕೊಳ್ಳೋದಿಲ್ಲ. ನೀವು ಅದಷ್ಟು ದಟ್ ಇಸ್ ವಾಟ್ ಹೌ ಸೋಫಾ ಮೇಲೆ ಕವರ್ ಹಾಕಿ ಚಂದ ಮಾಡಿ ಅವ್ರನ್ನ ಚಂದ ಮಾಡಿ ನಾವು ಗೆಸ್ಟ್ಗಳನ್ನ ಟ್ರೀಟ್ ಮಾಡಿ ಕಳಿಸ್ತೀವಿ ನಾವು. ಹಾಗಾಗಿ ನಾವು ನಮ್ಮಲ್ಲಿ ಎಷ್ಟು ಬೇಕಾದ ಸಮಸ್ಯೆಗಳಾಗ್ಬೋದು, ಅದೆಲ್ಲವೂ ಇರುತ್ತೆ. ಅದಕ್ಕೆಲ್ಲವೂ ನಾವು ಸೊಲ್ಯೂಷನ್ ಕಂಡಿಟ್ಕೊಳ್ತಾ ಹೋಗ್ಬೇಕು. ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋಗ್ಬೇಕು. ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು, ಅದಕ್ಕೆ ಗಮನ ಕೊಡ್ಬೇಕು ನಾವು. ಸೇಮ್ ಟೈಮ್ ನಾವು ನಮ್ಮ ವಿಚಾರಗಳನ್ನು ಹೊರಗಡೆಗೆ, ನಮ್ಮಲ್ಲಿ ಎಷ್ಟೋ ಪಾಸಿಟಿವ್ ಆಗಿರುವಂಥ ವಿಷಯಗಳಿದೆ, ಎಷ್ಟೋ ಚಂದದ ವಿಚಾರಗಳಿದೆ. ನಮ್ಮ ಹೆಮ್ಮೆಯನ್ನು ನಾವು ಹೇಳಬೇಕಲ್ಲ. ಇನ್ನು ಅಂದರೆ ಇಂಡಿಕ್ ರಿನೇಸನ್ಸ್ ಅಂತ ಕರಿತೀವಿ ನಾವು. ಭಾರತೀಯತೆಯ ಬಗ್ಗೆ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಪ್ರೀತಿ, ಅದು ಯುವಕರ ಅಂದ್ರೆ ಹೊಸ ತಲೆಮಾರಿಗೆ ಅದು ತುಂಬಾ ಇಂಪಾರ್ಟೆಂಟ್. ಬಹಳ ಖುಷಿ ಆಗುತ್ತೆ ಎಲ್ಲರೂ ಅದ್ರ ಬಗ್ಗೆ. ಅಂದ್ರೆ ಎಷ್ಟೋ ಮೊದಲೆಲ್ಲ ಒಂದು ಕಾಲ ಇತ್ತು, ಎಲ್ಲ ಹೊರಗಡೆ ಹೋಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಈಗೆಲ್ಲ ಏನ್ ಹೇಳ್ತಾರೆ, ಬಾಗರು ನಮ್ಮ ಊರಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಜೋರಾಗಿ ಮಾಡ್ತೀವಿ ನಾವು ಅಂತ. ತುಂಬಾ ಈ ಯುದ್ಧ ಕಲೆಗಳನ್ನೆಲ್ಲ ಕಲ್ಕೊಂಡ್ರಂತೆ. ಗರಡಿ ಪೆಟ್ಟು ಅಂತ ಕರೀತಾ ಇದ್ರು. ನಮ್ಮ ಕನ್ನಡದ ಹೆಮ್ಮೆಯ ಒಂದು ವ್ಯಾಯಾಮ ಮತ್ತೆ ಹೊಡೆದಾಡುವ ಕಲೆ, ಯುದ್ಧ ಕಲೆ ಆಗಿದ್ದಂಥದ್ದು ಮರ್ತಿರೋದು ನೀವತ್ತಿಗೆ. ಈ ರೋಲಗೋಸ್ಕರ ಯು ನೀಡ್ ಟು ಪುಟ್ ಆನ್ ಸಮ್ ವೇಟ್. ಫಸ್ಟ್ ನಿಮ್ ಲುಕ್ ರಿಲೀಸ್ ಆದಾಗ ನಾನು ಪರಶುರಾಮನ ಕತೆ ಅನ್ಕೊಂಡ್ಬಿಟ್ಟೆ. ನೀವು ಕೊಡ್ಲಿ ಅಂದ್ರೆ ಅದು ಎಲ್ಲ ವಾರಿಯರ್ಗೆ ಪರಶುರಾಮ ದೊಡ್ಡ ಇನ್ಸ್ಪಿರೇಷನ್. ಪರಶುರಾಮನ ಕಥೆಯಲ್ಲಿ ಪರಶುರಾಮನೇ ಶಿವನಿಂದ ಕಲ್ತಂತಹ ಕಳರಿಪಯಟ್ಟು ಅಂತೆಲ್ಲ ಕಥೆ ಹೇಳ್ತಾರೆ. ಓಕೆ, ಸೊ ಪರಶುರಾಮ ಕಲಿಸಿದ್ದು ಅಂತಾನು ಹೇಳ್ತಾರೆ. ಹೌದು. ಸೊ ಹಾಗಾಗಿ ನಮ್ಗೆ ಪರಶುರಾಮ ರೆಫರೆನ್ಸ್ ನಮಗೆ ಇದ್ದೇ ಇದೆ ಯಾವತ್ತು. ಕರೆಕ್ಟ್. ಸೇಮ್ ಟೈಮ್ ನಮ್ ಬೆಮ್ಮೆರ್ ಅಂತ ಹೇಳ್ತೀವಿ, ಅದನ್ನು ನಾವು ಒಬ್ಬ ವಾರಿಯರ್ ದೈವ ಅನ್ನೋ ತರದಲ್ಲೂ ನೋಡ್ತಾರೆ. ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಮತ್ತೆ ನಮ್ಮ ಇಡೀ ದೈವಗಳ ಮೂಲ ದೈವ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ. ನಂಗೆ ಆಫೀಸಿಂದ ಪ್ರೆಷರ್, ಬೆಮ್ಮೆರ್ ಬಗ್ಗೆ ಕೇಳಲೇಬೇಕು. ಅಂದ್ರೆ ನಾನು ಅದ್ರ ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ. ಅಂದ್ರೆ ಏನಾಗುತ್ತೆ, ಕೆಲವೆಲ್ಲ ವಿಚಾರಗಳನ್ನ ಜನರಿಗೆ ಬಿಡಬೇಕು. ನಮ್ಮ ಉದ್ದೇಶ ಕೆಲವನ್ನ ಅಡ್ರೆಸ್ ಮಾಡುವಂಥದ್ದು. ನಾವು ಅಡ್ರೆಸ್ ಮಾಡಿ ಬಿಡ್ತೀವಿ, ಆ ಚರ್ಚೆ ನಿಮ್ಗೆ ಬಿಟ್ಟಿದ್ದು. ಸೊ ನಮ್ದು ಈ ಅಂದ್ರೆ ನೀವು ಸಿನಿಮಾದಲ್ಲಿ ಬಂದಾಗ ಏನೋ ಒಂದು ವಿಷಯ ಬಂದಾಗ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ, ಸೂಪರ್. ನಮ್ಮ ಇಂಟೆನ್ಷನ್ ಅದೇ, ಅದ್ರ ಬಗ್ಗೆ ಚರ್ಚೆಗಳಾಗಲಿ. ನಾವು ಅದಕ್ಕೆ ಬಂದು ಚರ್ಚೆ ಮಾಡಿಕೊಂಡ್ರೆ ನಮ್ದು ವ್ಯೂ ಆಗ್ಬಿಡುತ್ತೆ. ಮತ್ತು ನನಗೆ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದಾಗ ನನಗೆ ಒಬ್ಬ ಟ್ರೈಬು ಹಿಂಗೆ ಕಾಣಬೇಕು ಅನ್ನೋ ಥರದ ಯೋಚನೆಗಳಿದ್ದಾಗ ಅದು ಸಮ್ಹೌ ಅದೊಂದು ಆ ಥರದಲ್ಲಿ ಕಾಣಕ್ಕೆ ಶುರು ಆಗ್ಬಿಡ್ತು. ಮೇ ಬಿ ಬಿಕಾಸ್ ಆಫ್ ಬಿಯರ್ಡು, ಆಕ್ಸು, ಶೀಲ್ಡು, ಈ ಥರದ್ದೆಲ್ಲ ಅನಿಸುತ್ತೆ. ಸೊ ಅದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತಲ್ಲ, ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಾವು ನೋಡಿರೋದು ಯಾರು? ಕೃಷ್ಣದೇವರಾಯನ ಪಾತ್ರ ಮಾಡೋದವರೆಲ್ಲ ರಾಜ್ಕುಮಾರ್ ಥರನೇ ಮಾಡಕ್ಕೆ ಮತ್ತೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಇನ್ನು ಯಾರು ಕಾಣಿಸಲ್ವಲ್ಲ, ನೀವು ಕಾಣಿಸಲ್ಲ. ಕರೆಕ್ಟ್. ಎಸ್, ಅಣ್ಣವರೇ ಕಾಣಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.